ಒಂದೊಂದ್ ಕಡೆ ಹಾಸನ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ಪ್ರಜ್ವಲ್ ಹೆಸರನ್ನ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಘೋಷಿಸಿದ್ದಾರೆ ಕೂಡ. ಬಹಳ ಭಾವುಕವಾದಂತ ಮಾತುಗಳನ್ನಾಡಿದ್ದಾರೆ ಕುಮಾರಸ್ವಾಮಿ ಅವರು. ಪ್ರಜ್ವಲ್ ಅವರು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ಹಾಸನದಲ್ಲಿ ಮತ್ತೊಮ್ಮೆ ಪ್ರಜ್ವಲ್ಗೆ ನೀವು ಆಶೀರ್ವದಿಸಿ, ಅವನಲ್ಲಿ ಹಾಗೂ ಕ್ಷೇತ್ರದಲ್ಲಿ ನಾನು ಬದಲಾವಣೆಯನ್ನ ತರ್ತೀನಿ ಅಂತ ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಹೇಳಿದ್ದಾರೆ, ಮಂಡ್ಯ, ಕೋಲಾರ ಹಾಗೆ ಹಾಸನ ಕ್ಷೇತ್ರವನ್ನ ನಮಗ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಬೇರೆ ಕ್ಷೇತ್ರ ಕೂಡ ಕೊಡ್ತಾ ಇದ್ರು, ಆದ್ರೆ ನನಗೆ ಚುನಾವಣೆ ಮಾಡೋ ಶಕ್ತಿ ಈಗಿಲ್ಲ. ಭಾವುಕವಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗೆ ನಾನು ಅಷ್ಟು ಬೇಗ ಸಾಯಲ್ಲ, ನಿಮ್ ಜೊತೆ ಇರ್ತೀನಿ, ಭಗವಂತ ನನಗೆ ಇನ್ನೂ ಆಯಸ್ ಕೊಡ್ತಾನೆ ಅಂತಾನೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾವು ಬಹುಶಃ 2-3 ಸ್ಥಾನ ನಿಲ್ತೀವಿ. ಇದೊಂದು ಕ್ಷೇತ್ರ, ಮಂಡ್ಯ ಒಂದು, ಕೋಲಾರ ಒಂದು, 3 ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿಕೊಂಡಿದ್ದೀವಿ. ಇನ್ನೂ 1-2 ಸೀಟ್ ಕೇಳಿದ್ರೆ ಕೊಡೋದು ನನಗೆ. ಆದರೆ ಇವತ್ತು ಚುನಾವಣೆ ನಡೆಸ್ತಕ್ಕಂಥ ಶಕ್ತಿ ಇಲ್ಲ ನನಗೆ. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ದಯವಿಟ್ಟು ಇದು ಒಂದು ಬಾರಿ ಭಾಳ ಬದಲಾವಣೆ ತರ್ತೀನಿ, ಅವನಲ್ಲೂ ಬದಲಾವಣೆ ಆಗುತ್ತೆ.